ದೃಷ್ಟಿದೋಷ ಅನ್ನೋದು ತುಂಬ ಕೆಟ್ಟದಾಗಿರುತ್ತೆ. ಅದು ನಿವಾರಣೆಗೆ ಸ್ವಲ್ಪ ಹೋಮ್ ರೆಮಿಡಿ ಹೇಳ್ತಾ ಇದ್ದೀನಿ ನಾನು. ಇದು ಲಾವಂಚ ಬೇರು ಅಂತ ಕರೀತಾರೆ. ಯಾವುದೇ ಥರ ಗಂದಿಗೆ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ. ಒಂದು 3-4 ಕರ್ಪೂರ, ಹಾಗೆ ಶುದ್ಧವಾದ ತುಪ್ಪ, ಅದು ನೀರಿನ ಥರ ಇರಬೇಕು. ಒಂದು ಮ್ಯಾಚ್ ಬಾಕ್ಸ್, ಇಷ್ಟಿದ್ರೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಮನುಷ್ಯನ ಕಣ್ಣು ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ಆ ದೃಷ್ಟಿಯಿಂದ ಜೀವನವೇ ಸರ್ವನಾಶ ಆಗಿಬಿಡತ್ತೆ. ಈ ಲಾವಂಚ ಬೇರನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳೋಣ. ನಾಳೆ ಅಮಾವಾಸ್ಯೆ ದಿನ ಇದು ಮಾಡ್ಕೋಬೇಕು. ಅಮಾವಾಸ್ಯೆ ದಿನ ಮಾಡಿ ನೀವು ತಿಲ್ಕ ಥರ ದಿನ ಇಟ್ಕೊಂಡು ಇದನ್ನು ಹೋದರೆ ನಿಮ್ಗೆ ಯಾವುದೇ ಥರ ಕೆಲಸ ಆಗ್ತಾ ಇಲ್ಲ ಅಂದರೆ ಈ ಕೆಲಸ 100% ಆಗುತ್ತೆ. ಹೊರಗಡೆ ಏನಾದರೂ ಕೆಲಸಕ್ಕೆ ಹೋಗ್ತಾ ಇದ್ರೆ ಜೆಂಟ್ಸ್ ಇದನ್ನು ಹಣೆ ಮೇಲೆ ಇಟ್ಕೊಂಡು ಹೋದರೆ 100% ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆವರೆಗೂ ಧರಿಸ್ಕೊಂಡು ಹೋಗಬೇಕು. ಇದನ್ನು ಈ ಥರ ಮಾಡ್ಕೊಂಡ್ರೆ 100% ನಿಮಗೆ ಎಲ್ಲ ಕೆಲಸನೂ ಸಕ್ಸಸ್ ಆಗುತ್ತೆ. ಕರ್ಪೂರದಲ್ಲೇ ಸುಟ್ಟಬೇಕು, ಏಕೆಂದರೆ ಇದು ಶುಕ್ರನ ಸಂಕೇತವಾಗಿರುತ್ತೆ, ಲಕ್ಷ್ಮಿಗೆ ಅನುಕೂಲವಾಗುತ್ತೆ. ಬೇರಿಗೆ ಒಂದು 4-5 ಕರ್ಪೂರ ಹಾಕಿ ಚೆನ್ನಾಗಿ ಸುಟ್ಕೋಬೇಕು. ಇವಾಗ ಇದು ಬೂದಿ ಥರ ಆಗುತ್ತೆ. ಇದಕ್ಕೆ ಶುದ್ಧವಾದ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಈ ಥರ ಗಂಧ ಥರ ಪೇಸ್ಟ್ ಆಗುತ್ತೆ. ಇದು ಹಣೆಗೆ ಧರಿಸ್ಕೊಂಡ್ರೆ ನಿಮ್ಗೆ 100% ಸಕ್ಸಸ್ ಆಗುತ್ತೆ.